ನಾನು ನಿಮ್ಗೆ ಅವತ್ತೇ ಹೇಳಿದೆ ಜೀವ ಅವರೇ, ನಾನು ಈ ಕೇಸನ್ನು ಓಪನ್ ಕೂಡ ಮಾಡೋಕ್ಕಾಗಲ್ಲ. ಮಾಡ್ತೀನಿ ಅಂತಂದರೆ ಪರ್ಸನಲ್ ಎಜೆಂಡಾ ಅಂಥೇಳಿ ಆಗ್ಬಿಡುತ್ತೆ. ಹಾಗಂತ ಅನ್ಯಾಯ ಆಗೋದಕ್ಕೆ ಬಿಡಬಾರ್ದಲ್ವಾ? ನೀವು ಈ ಜಾಗದಲ್ಲಿರೋದೇ ನ್ಯಾಯ ಕೊಡ್ಸೋದಕ್ಕಲ್ವಾ? ಇನ್ನೊಂದು ವಿಷಯ ಗೊತ್ತಾ, ನನ್ನ ಫ್ರೆಂಡ್ ಜೈಲಲ್ಲಿದ್ದಾನಲ್ಲ, ಅವ್ರ ತಂದೆ ಇವನ ಬಗ್ಗೆನೇ ಯೋಚನೆ ಮಾಡಿ ಮಾಡಿ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ದಾರೆ. ಈಗ ಅವ್ರಿಗೆ ಆಪ್ರೇಷನ್ ಮಾಡಿಸ್ಬೇಕು. ದುಡ್ಡಿನ ಅವಶ್ಯಕತೆ ಏನಾದರೂ ಇದ್ದರೆ ಹೇಳಿ, ನನ್ನ ಕೈಲಾಗಿ ಸಹಾಯ ನಾನು ಮಾಡ್ತೀನಿ. ದುಡ್ಡಿನ ಬಗ್ಗೆ ಯೋಚನೆ ಇಲ್ಲ, ನಾವು ಫ್ರೆಂಡ್ಸ್ ಎಲ್ಲ ಸೇರಿ ಹೇಗೋ ಅರೇಂಜ್ ಮಾಡ್ತೀವಿ. ಆದರೆ ಇದಕ್ಕೆಲ್ಲ ಕಾರಣ ಆ ಜಯದೇವ್. ನನ್ನ ಮನಸ್ಸು ಸ್ಟ್ರಾಂಗ್ ಆಗಿ ಹೇಳ್ತಿದೆ, ಅವನು ತಪ್ಪಿಸ್ಕೊಳ್ಳೋದಕ್ಕೆ ನನ್ನ ಫ್ರೆಂಡ್ನ ಸಿಕ್ಕಾಕ್ಸಿದ್ದಾನೆ ಅಂತ. ನೀವು ಪ್ರಯತ್ನ ಪಟ್ಟರೆ ಸತ್ಯನ ಹೊರಗೆ ತರ್ಬೋದು, ನಿರಪರಾಧಿಗೆ ನ್ಯಾಯ ದೊರಕಿಸ್ಕೊಡ್ಬೋದು. ಪ್ಲೀಸ್ ಅವನಿಗೆ ಅನ್ಯಾಯ ಆಗೋದಕ್ಕೆ ಬಿಡಬೇಡಿ. ಸರಿ ಆಯಿತು, ಆದರೆ ನಾನು ಇವಾಗಲೇ ಕಾನೂನು ಪ್ರಕಾರ ಕ್ರಮ ತಗೊಳ್ಳೋಕ್ಕಾಗಲ್ಲ. ನನ್ನದೇ ಅದೇ ರೀತಿಯಲ್ಲಿ ಎಂಕ್ವೈರಿ ಮಾಡ್ತೀನಿ. ಬಟ್ ನೀವು ಜಯದೇವ್ ಹತ್ರ ಇದ್ರ ಬಗ್ಗೆ ಏನೂ ಮಾತಾಡೋಕ್ಕೆ ಹೋಗ್ಬೇಡಿ. ಅವನಿಗೆ ಗೊತ್ತಾಯಿತು ಅಂತಂದರೆ ಅವನು ಅಲರ್ಟ್ ಆಗ್ತಾನೆ. ಸರಿ, ನಾನು ಮಾತಾಡೋಕ್ಕೆ ಹೋಗಲ್ಲ. ನನ್ನ ಫ್ರೆಂಡಿಗೆ ನ್ಯಾಯ ಸಿಕ್ಕರೆ ಸಾಕು. ಪ್ಲೀಸ್ 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 ಬೇಗ ಬನ್ನಿ. ಓಕೆ, ಆಲ್ ದಿ ಬೆಸ್ಟ್. ಐ ಮಿಸ್ ಯು. ಟೇಕ್ ಕೇರ್. ಲವ್ ಯು. ಬನ್ನಿ. ಅಲ್ಲ, ಈ ಫೈಲು ಜಯದೇವ್ ಹಾಗೂ ಆ ಹುಡುಗಿಗೆ ಸಂಬಂಧಪಟ್ಟಿದ್ದು. ಇದರಲ್ಲಿ ಅವರಿಬ್ಬರ ನಡುವೆ ನಡೆದಿರೋ ಎಲ್ಲ ಫೋನ್ ಕಾಲ್ಸ್ ಮತ್ತು ಮೆಸೇಜ್ ಡೀಟೇಲ್ಸ್ ಎಲ್ಲ ಇದೆ ಮೇಡಮ್. ಕೂತ್ಕೊಳ್ಳಿ. ಥ್ಯಾಂಕ್ ಯು. ಮ್ಯಾಮ್, ಆ ಜಯದೇವ್ ಮತ್ತು ಹುಡುಗಿ ನಡುವೆ ನಡೆದಿರೋ ಎಲ್ಲ ಕನ್ವರ್ಸೇಷನ್ಗಳು ನಾರ್ಮಲಾಗೇ ಇವೆ ಮೇಡಮ್. ಯಾವುದೂ ಸಸ್ಪಿಷಿಯಸ್ ಅನ್ನಿಸ್ತಾ ಇಲ್ಲ. ನಮಗೆ ಸಿಕ್ಕಿರೋ ವಿಡಿಯೋ ಎವಿಡೆನ್ಸ್ ಪ್ರಕಾರ ಜಯದೇವ ಹುಡುಗಿನ ಕರ್ಕೊಂಡು ಪಬ್ಗೆ ಹೋಗಿದ್ದಾನೆ. ಆಮೇಲೆ ಅವಳ ಮನೆ ಹತ್ರ ಡ್ರಾಪ್ ಮಾಡಿದ್ದಾನೆ. ನೆಕ್ಸ್ಟ್ ಡೇ ಆ ಹುಡುಗಿ ಮನೆಯಿಂದ ಆಚೆ ಹೊರಟಿದ್ದಾಳೆ. ಆದರೆ ಜಯದೇವ್ ಮನೆ ಹತ್ರ ಮಾತ್ರ ಬಂದಿಲ್ಲ. ಆಮೇಲೆ ಆ ಹುಡುಗಿ ಎಲ್ಲೋದ್ಲು ಏನು ಅಂತ ಯಾವುದೇ ವಿಷಯ ಗೊತ್ತಾಗಿಲ್ಲ ಮೇಡಮ್. ಅಂದರೆ ಆ ಹುಡುಗಿ ಕಾಣೆ ಆಗಿದ್ದಾಳೆ, ಅವ್ರ ಕಡೆಯವರು ಯಾರೂ ಕಂಪ್ಲೇಂಟ್ ಕೊಟ್ಟಿಲ್ಲ? ಇಲ್ಲ ಮೇಡಮ್, ಯಾರು ಕಂಪ್ಲೇಂಟ್ ಕೊಟ್ಟಿಲ್ಲ. ಯಾಕೆ ಮ್ಯಾಮ್, ಹುಡುಗಿ ನಿಮ್ಗೆ ಗೊತ್ತಿರೋರಾ? ಇಲ್ಲ, ನಾನು ನಿಮಗೆ ದಿಯಾ ಕೇಸ್ ಬಗ್ಗೆ ಡೀಟೇಲ್ಸ್ ಕೇಳಿದ್ದೆ ಅಲ್ವಾ, ಇದು ಕೂಡ ಅದಕ್ಕೆ ರಿಲೇಟೆಡ್. ದಿಯಾ ಕಾಣೆ ಆದಮೇಲೆ ಜಯದೇವ್ ಈ ಹುಡುಗಿ ಜೊತೆ ಓಡಾಡ್ತಾ ಇದ್ದ. ಈ 2026 ಅಲ್ಲೂ ಕಾಫಿ ಮಾಡ್ಕೊಡೋ ಮಕ್ಳನ್ನ ಪಡೆದಿದ್ದಾರೆ ಜನ. ಪುಣ್ಯವಂತರು. ತಗೋ ಕುಡಿ. ಥ್ಯಾಂಕ್ ಯು. ಅಲ್ಲ, ಈ ಖುಷಿ ನಾನು ಕಾಫಿ ಮಾಡಿಕೊಟ್ಟಿದ್ದಕ್ಕ ಅಥವಾ ನಿನ್ ದೊಡ್ಡ ಮಗ ಫಾರಿನ್ಗೆ ಹೋಗಿದ್ದಕ್ಕ? ಅದಕ್ಕೆಲ್ಲ ಕಣ, ಗೌತಮ್ ಮನೇಲಿಲ್ಲ ಅಂತ ಭೂಮಿಕಾ ಬೇಜಾರಲ್ಲಿದ್ದಾಳಲ್ವಾ, ಅದು ನೋಡಿ ಒಂಥರ ಎಂಜಾಯ್ ಎಂಜಾಯ್. ಈ ರೋಗಿ ಬಯಸಿದ್ದು ಡಾಕ್ಟರ್ ಒಂದೇ ಅಂತಾರಲ್ಲ ಹಾಗೆ. ಮಾಮ್, ನಾನು ಅವನನ್ನ ಅಬ್ರಾಡ್ಗೆ ಎಲ್ಲಾದ್ರೂ ದೂರ ಕಳಿಸ್ಬೇಕು ಅಂತ ಅನ್ಕೊಂಡಿದ್ದು ಸತ್ಯನೇ. ಆದ್ರೆ ಅದಕ್ಕೆ ತಕ್ಕನಾಗೆ ರೈಟ್ ಟೈಮ್ ಅನ್ನೋ ಹಾಗೆ ಇವರು ಟ್ರಿಪ್ ಪ್ಲಾನ್ ಮಾಡೋದು. ಸೊ ನನ್ನ ಪ್ಲಾನ್ ಅನ್ನ ಇಲ್ಲಿ ಎಕ್ಸಿಕ್ಯೂಟ್ ಮಾಡಿ ಕೊಟ್ಟೆ ನೋಡು ಹೊಡ್ತಾ. ಅದು ಕೋ ಇನ್ಸಿಡೆನ್ಸ್ ಆದ್ರೂ ಇವ್ರುಗಳ ಖುಷಿ ಚಿದ್ರ ಅಂಡ್ ಅದನ್ನ ನೋಡಿ ನನಗೆ ಸಿಕ್ಕಾಬಟ್ಟೆ ಖುಷಿ ಆಗ್ತದೆ. ನಿಂದೇನೋ ಪ್ಲಾನ್ ಅಂತ ಹೇಳ್ದಿಲ್ಲ, ಏನೋ ಆ ಪ್ಲಾನ್? ಹೇಳಲ್ಲ ಅಂತ ಹೇಳ್ದೆ ತಾನೆ, ಮತ್ತೆ ಮತ್ತೆ ಕೇಳ್ಬೇಡ ನೀನು. ನನ್ನ ಹತ್ರ ಹೇಳಲ್ವಾ? ಹೇಳಲ್ಲ. ಹೇಳು. ಹೋಗಮ್ಮ. ಹೇಳಲ್ವಾ? ಸರಿ, ಏನಾದ್ರು ಕೋಪ ಮಾಡ್ಕೊಬೇಡ, ಆಯ್ತು ಹೇಳ್ತೀನಿ. ಸಮಾಧಾನ. ಕಾಫಿ ಕುಡಿ. ಹೇಳು. ಈಗ ನಿನ್ನ ದೊಡ್ಡ ಮಗ US ಹೋಗಿದ್ದಾನಲ್ಲ, US ಅಲ್ಲೇ ಅವನ ಕತೆ ನಾವು ಉಡಿಸಿ ಮಾಡ್ಬಿಡ್ತೀವಿ. ಏನ್ ಹೇಳ್ತಾ ಇದೀಯಾ? ಪ್ಲಾನ್ ಮಾಮ್, ಇಲ್ಲೇನಾದ್ರೂ ಹೆಚ್ಚು ಕಡಿಮೆ ಆಯ್ತು ಅಂತಂದ್ರೆ ಬ್ಲೇಮ್ ಮಾಡೋದಕ್ಕೆ ನಾವು ಈಸಿಯಾಗಿ ಸಿಗೋದು. ಅದೇ ಅಲ್ಲೇನಾದ್ರೂ ಆಯ್ತು ಅಂದ್ರೆ ಯಾರ ಮೇಲೆ ಬ್ಲೇಮ್ ಮಾಡ್ತಾರೆ? ಆದ್ರೂ ಅವನನ್ನ ಅಲ್ಲಿ ಕೊಲೆ ಮಾಡೋದು ಅಷ್ಟು ಸುಲಭನಾ? ಅದೇ ಸುಲಭ ಮಾಮ್. ಇಲ್ಲಿ ಕ್ವಾರ್ಟರ್ಗೆಲ್ಲ ಕೊಲೆ ಮಾಡೋ ಜನ ಬೇಜಾನ್ ಸಿಗ್ತಾರೆ. ಅದೇ ರೀತಿಯಲ್ಲಿ ಡಾಲರ್ಸ್ ಬಿಸಾಕಿದ್ರೆ ಎಷ್ಟು ಜನ ಬೇಕು? ಅಪ್ಪಿ ತಪ್ಪಿನೂ ನಮ್ಮ ಹೆಸರು ಹೊರಗೆ ಬರಲ್ಲ ತಾನೆ? ಖಂಡಿತ ಇಲ್ಲ ಮಾಮ್, ಡೋಂಟ್ ವರಿ. ಇದೆಲ್ಲ ಯಾವಾಗ ಆಗುತ್ತೆ? ತರಕಾರಿ ತಗೊಂಡು ಬರ್ತಿದ್ನ, ಅವನು ಜಯದೇವ್ ಸಿಕ್ಕಿದ್ದ.
ಬಾಯಿಗೆ ಬಂದಂಗೆ ಮಾತಾಡ್ತಾನೆ ರೀ. ನಾವೆಲ್ಲ ಸೇರಿ ಅವನ ಮನೆ ಹಾಳು ಮಾಡ್ಬಿಟ್ವಂತೆ, ಅವನ ಮನೆ ಬಿಟ್ಟು ಹೋಗೋಕ್ಕೂ ನಾವೇ ಕಾರಣ ಅಂತ ಹೇಳ್ತಾನೆ. ಬಾಯಿಗೆ ಬಂದಂಗೆ ಮಾತಾಡ್ತಾನೆ. ನೀನ್ ಯಾಕೆ ಅವನ ಜೊತೆ ಮಾತಾಡಕ್ ಹೋದೆ? ವಿಷಜಂತು ಅವನು. ದುಷ್ಟರಿಂದ ದೂರ ಇರುವಂತ ದೊಡ್ಡವ್ರು ಹೇಳಿಲ್ವಾ? ನಾವು ಅವನಿಂದ ಎಷ್ಟು ದೂರ ಇರ್ತೀವೋ ಅಷ್ಟು ಒಳ್ಳೇದು ನಮ್ಗೆ. ಓ, ನಾನು ಯಾಕ್ರಿ ಅವನ ಹತ್ರ ಮಾತಾಡಕ್ ಹೋಗ್ಲಿ? ನನ್ನ ಪಾಡಂಗೆ ನಾನು ಅವನು ನೋಡ್ಬಿಟ್ಟು ಇಗ್ನೋರ್ ಮಾಡಿ ಬರ್ತಾ ಇದ್ದೆ. ಅವನು ಬಿಡ್ಬೇಕಲ್ಲ, ಹಿಂದೆ ಬಂದು ಮಾತಾಡ್ತಾ ಇದ್ದ. ಎಷ್ಟು ಅಸಹ್ಯವಾಗಿ ಮಾತಾಡ್ದ ಗೊತ್ತಾ? ಅಲ್ಲ, ನಾವು ಸಂಬಂಧಿಕರು ಅನ್ನೋ ಒಂದು ಪರಿಜ್ಞಾನ ಬೇಡ ಅವನಿಗೆ. ಏನೇನೋ ಬಾಯಿಗೆ ಬಂದಂಗೆ ಮಾತಾಡ್ತಾನೆ. ಅಲ್ಲ ರೀ, ನಮ್ಮ ಅಳಿಯಂದ್ರೆ ಎಷ್ಟು ಒಳ್ಳೇದು. ನಮ್ಮ ಪಾರ್ಥ ಮುತ್ತಿನಂತ ಹುಡುಗ. ಅಂಥ ಮನೇಲಿ ಇವನಂತವ್ರು ಹುಟ್ಟಿದಾರಲ್ಲ, ನನ್ಗೆ ಅದೇ ಅರ್ಥ ಆಗದೆ. ಅವನು ಹಾಗೆ ಅತ್ತೆ, ಅವನ ಬಾಯಲ್ಲಿ ಒಂದು ಒಳ್ಳೆ ಮಾತನ್ನೋದೇ ಬರೋದಿಲ್ಲ. ಅಂಥ ಒಂದು ಮಾತಿಗೆಲ್ಲ ನೀವು ಮನ್ಸು ಕೆಡ್ಸ್ಕೋಬೇಡಿ ಅತ್ತೆ, ಬಿಟ್ಟಾಕಿ. ಹಂಗಲ್ಲ ಮಹಿ, ಆ ಪದ್ಮ ಇದ್ದಾಳಲ್ಲ, ಅವಳು ನನ್ನ ಜೊತೆ ಇದ್ಲು. ಅವ್ರೇನು ಅನ್ಕೊಂಡಿರಲ್ಲ ನಮ್ಮ ಬಗ್ಗೆ. ನಂಗೊಂಥರ ಅವಮಾನ ಆಗೋಯ್ತು ರೀ. ನಿನಗೆ ಯಾಕೆ ಅವಮಾನ ಆಗಬೇಕು? ಅವನಿಗಾಗಬೇಕು. ಯಾರು ನಾಲ್ಗೆ ಜಾರಿ ಮಾತಾಡ್ತಾರೋ ಅವ್ರು ಚಿಕ್ಕವ್ರಾಗ್ತಾರೆ, ಕೇಳಿಸ್ಕೊಂಡವ್ರಲ್ಲ. ಹೌದತ್ತೆ, ಅವನು ಆಡಿರೋ ಮಾತುಗಳಿಂದ ನಮ್ಮ ಬೆಲೆ ಏನು ಕಡಿಮೆ ಆಗಲ್ಲ, ಅವನ ಬೆಲೆನೇ ಕಡಿಮೆ ಆಗೋದು. ಅದಕ್ಕೆ ಹೇಳಿದ್ದು ಜೀವನ್ಗೆ ಅವನ ತಂಟೆಗೆ ಹೋಗ್ಬೇಡ ಅಂತ. ಈಗ ನೋಡು, ಕೆಣಕಿ ರೊಚ್ಚಿಗೆ ಎಬ್ಸಿದ್ದಾನೆ.